ಚಾಂಪಿಯನ್ಸ್ ಟ್ರೋಫಿ, ಅದರಲ್ಲೂ ಇಂಡಿಯಾ ಒಂದೇ ಹೆಜ್ಜೆ ಇಡೋದು ಬಾಕಿ ಇರುವಂತದ್ದು. ಹಾಗಾಗಿ ಎಲ್ಲರ ಘೋಷವಾಕ್ಯ ಒಂದೇ, ಇಂಡಿಯಾ ಎಸ್. ಹಾಗಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಇಂಡಿಯಾ ಎಷ್ಟು ಚಾನ್ಸ್ ಇದೆ ಅಂತ ಹೇಳ್ತೀರಿ? 100% ಅವರೇ ಗೆಲ್ತಾರೆ ಅನ್ನೋ ನನ್ನ ನಂಬಿಕೆ ಇದೆ. ಮೊದಲು ಇದು ಸೆಂಚುರಿ 100 ಬರ್ಸ್ತಾರೆ ಅನ್ನೋ ಅದು ನಂಬಿಕೆ ಇದೆ. ಓಕೆ, ವಿರಾಟ್ ಅಬ್ಬರಿಸಿದ್ದಾರೆ ಈ ಬಾರಿ. ರೋಹಿತ್ ಸರ್ ದಿನ ಇವತ್ತು ವಿರಾಟ್ ರೋಹಿತ್ ಇಬ್ರು ಬಾರಿಸ್ತಾರೆ, 100 ಹೊಡಿತಾರೆ ಇಬ್ರು. ಇಂಡಿಯಾ ಗೆಲ್ತದೆ ಇವತ್ತು, 100% ಇಂಡಿಯಾ ಗೆಲ್ಲುತ್ತೆ, ನೋ ಡೌಟ್ ಅಂತೀರಿ. ನ್ಯೂಜಿಲೆಂಡ್ ಟೀಮ್ ಕೂಡ ಬಹಳ ಸ್ಟ್ರಾಂಗ್ ಟೀಮ್, ಹಾಗಾಗಿ ಏನೇನು ಟಫ್ ಇದೆ ಅಂತೀರಿ? ಹೌದು ಮೇಡಮ್, ಅವ್ರದ್ದು ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಚೆನ್ನಾಗಿದೆ. ಬಟ್ ವಿಲಿಯಮ್ಸನ್ ಇವತ್ತು ಲಾಸ್ಟ್ ಡೇ ಮ್ಯಾಚ್ ಇದು, ಅವ್ರು ಚೆನ್ನಾಗಿ ಆಡಬೇಕು, ಬಟ್ ಇಂಡಿಯಾ ಗೆಲ್ಲಬೇಕು ಅಷ್ಟೇ. ದಟ್ಸ್ ದ ಸ್ಪೋರ್ಟಿಂಗ್ ಸ್ಪಿರಿಟ್ ಅಂತ ಅನ್ಸುತ್ತೆ. ಇಂಡಿಯಾ ಗೆಲ್ಲೋ ಚಾನ್ಸ್ ಎಷ್ಟು ಅಂತೀರಿ? Probably 70-30 because New Zealand chances are also there. ಅವರು ಒಳ್ಳೆ ಟೀಮ್ ಇದ್ದಾರೆ, ಒಳ್ಳೆ ಬೌಲಿಂಗ್ ಲೈನ್ ಅಪ್ ಇದೆ, ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇದೆ. ಸೊ ಈಕ್ವಲ್ ಕಾಂಪಿಟೇಷನ್ ಇದೆ. ಹೋಪ್ಫುಲಿ ಇಂಡಿಯಾ ವಿನ್ಸ್. ಆಫ್ ಕೋರ್ಸ್ ಇಂಡಿಯಾ ಪರವಾಗಿ ಇಷ್ಟು ದೊಡ್ಡ ಪ್ರೇಯರ್ ಎಲ್ಲಾ ಕಡೆಗಳಲ್ಲೂ ಕೇಳಿ ಬರ್ತಾ ಇರುವಂತದ್ದು, ಹಾಗಾಗಿ ಗೆದ್ದೇ ಗೆಲ್ಲುತ್ತೆ ಅಂತೀರಾ? ಮತ್ತೊಮ್ಮೆ ಘೋಷಣೆ. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ? बॉस वाला, बी द बॉस. इंडिया जीतेगा, इंडिया ही जीतेगा. ಎಸ್, ಎಲ್ಲಾ ಕಡೆಗಳಲ್ಲೂ ಇದೇ ಕೇಳಿ ಬರ್ತಾ ಇರೋದು. ಜೊತೆಗೆ ಇವತ್ತಿನ ಮ್ಯಾಚ್ ನಲ್ಲಿ ನಮ್ಮ KL ರಾಹುಲ್ ಅಬ್ಬರಿಸ್ತಾರೆ ಅಂತೀರಾ? 100% ಶೋರ್ ಮೇಡಮ್. ಅವ್ರ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ, ಬರೆಸ್ತಾರೆ. ಅವರು ನಂಬರ್ 4 ಅಲ್ಲಿ ಬಂದ್ರೆ ನಂಬರ್ 4 ಹೋಪ್ಫುಲಿ KL ರಾಹುಲ್ ತನ ಬ್ಯಾಟಿಂಗ್ ಬರಬಾರ್ದು. ಬಂದ್ರೆ ಇಟ್ಸ್ ಡಿಫಿಕಲ್ಟ್ ಫಾರ್ ಹಿಮ್ ಆಲ್ಸೋ. ಬಂದ್ರೆ ಹಿಲ್ ಡೆಫಿನೆಟ್ಲಿ ಸ್ಕೋರ್. ಓಕೆ, ಅದರಲ್ಲೂ ಈ ಸ್ಪಿನ್ನರ್ ಗಳಿಗೆ ಹೇಳಿ ಮಾಡಿಸಿದ ಜಾಗ ಅಂತಾರೆ, ಹಾಗಾಗಿ ನಮ್ಮ ಸ್ಪಿನ್ನರ್ ಗಳು ಮೋಡಿ ಮಾಡಬಹುದಾ? ಹೌದೌದು, ವರುಣ್ ಚಕ್ರವರ್ತಿ ವಿಲ್ ಬಿ ದ ಕೀ. ಅವನೇ ಮಿಡಲ್ ಅಲ್ಲಿ ವಿಕೆಟ್ಸ್ ತಗೊಂಡ ಅಂದ್ರೆ ಮೇನ್ ಕೇನ್ ವಿಲಿಯಮ್ಸನ್ ಮತ್ತೆ ರಚಿನ್ ರವೀಂದ್ರ ಅವ್ರ ವಿಕೆಟ್ ಚೀಪ್ಲಿ ತಗೊಂಡ್ಬಿಟ್ರೆ ತುಂಬಾ ಚಾನ್ಸಸ್ ಇದೆ. ಈಗ ಬೇಕಾಗಿರೋದು ಅವ್ರದ್ದು ಆಟದ ಜೊತೆಗೆ ನಮ್ಮ ಪ್ರೇಯರ್ ಅನ್ಸುತ್ತೆ. ಸೊ ಜೀತೆಗಾರೆ ಜೀತೆಗಾ, ಇಂಡಿಯಾ ಜೀತೆಗಾ, ಜೀತೆಗಾರೆ ಜೀತೆಗಾ, ಇಂಡಿಯಾ ಜೀತೆಗಾ. ಎಸ್ ಅವಿನಾಶ್, ಈ ಘೋಷಣೆ ಭಾರತದಾದ್ಯಂತ ಕೇಳಿ ಬರ್ತಾ ಇದೆ. ಗರುಡ ಮಾಲಲ್ಲೂ ಕೂಡ ಅದು ಅಬ್ಬರಿಸ್ತಾ ಇದೆ. ಮಾಲ್ಗಳಲ್ಲಿ ಶಾಪಿಂಗ್ ಮಧ್ಯೆ ಕೂಡ ಕ್ರಿಕೆಟ್ಗಾಗಿ, ಇಂಡಿಯಾಗಾಗಿ ವಿಶ್ ಮಾಡೋಕೆ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಕ್ರೇಜ್ ಹೇಗಿದೆ ಅನ್ನೋದನ್ನ.